ನಮಸ್ತೆ. CA ಎಕ್ಸಾಮ್ ಪಾರ್ಟ್ 3 ಬಿಸ್ನೆಸ್ ಮ್ಯಾಥಮೆಟಿಕ್ಸ್, ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಪೇಪರ್ 3 ಬಿಸ್ನೆಸ್ ಮ್ಯಾಥಮೆಟಿಕ್ಸ್, ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. So in business mathematics, chapter 1 is ratio and proportion, indices, logarithms. Unit 1, ratio, learning objectives. After reading this unit, a student will learn how to compute and compare two ratios. Effect of increase or decrease of a quantity on the ratio. The concept and application of inverse ratio. ಈ ರೇಷಿಯೋ ಚಾಪ್ಟರ್ ಕಲಿತ ನಂತರ ನಮಗೇನು ಗೊತ್ತಾಗುತ್ತೆ ಅಂದರೆ ಇದರಿಂದ ಹೌ ಟು ಕಾಂಪ್ಯೂಟ್ ಆ್ಯಂಡ್ ಕಂಪೇರ್ ಟು ರೇಷಿಯೋಸ್, ಹೇಗೆ ರೇಷಿಯೋಸ್ನ ಫೈಂಡ್ ಔಟ್ ಮಾಡಬೇಕು ಮತ್ತು ಟೂ ರೇಷಿಯೋಸ್ನ ಹೇಗೆ ಕಂಪೇರ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಎಫೆಕ್ಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಫ್ ಎ ಕ್ವಾಂಟಿಟಿ ಆನ್ ದಿ ರೇಷಿಯೋಯಿಂದ ಕ್ವಾಂಟಿಟಿ ಮೇಲೆ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯೋ ಅನ್ನೋದು ನಮಗೆ ಒಂದು ಅಬ್ಸರ್ವೇಷನ್ ಗೊತ್ತಾಗುತ್ತೆ. ದಿ ಕಾನ್ಸೆಪ್ಟ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಇನ್ವರ್ಸ್ ರೇಷಿಯೋದು ಕಾನ್ಸೆಪ್ಟ್ ಮತ್ತು ಅದರದ್ದು ಅಪ್ಲಿಕೇಶನ್ ಏನು ಅನ್ನೋದು ನಾವು ಒಂದಷ್ಟು ಕಲಿತೇವೆ. ಯೂನಿಟ್ ಓವರ್ವ್ಯೂ ಆಫ್ ರೇಷಿಯೋಸ್. ದೇರ್ ಆರ್ 3 ratios are there. One is inverse ratio, second one is types of ratio, third is ratio. In inverse ratio, there are 2 inverse ratios. One is triplicate ratio, another one is duplicate ratio. Triplicate ratio is sub-triplicate ratio and duplicate ratio is sub-duplicate ratio. ಈ ಟ್ರಿಪ್ಲಿಕೇಟ್ ರೇಷಿಯೋ ಮತ್ತು ಡ್ಯೂಪ್ಲಿಕೇಟ್ ರೇಷಿಯೋ ಇದೆಯಲ್ಲ, ಅದರಲ್ಲಿ ಸಬ್ಸೆಕ್ಷನ್ ಇದು. ವಿ ಯೂಸ್ ರೇಷಿಯೋ ಇನ್ ಮೆನಿ ವೇಸ್ ಇನ್ ಪ್ರಾಕ್ಟಿಕಲ್ ಫೀಲ್ಡ್ಸ್. ಈ ರೇಷಿಯೋನ ನಾವು ಪ್ರಾಕ್ಟಿಕಲಿ ತುಂಬ ಕಡೆ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಇಟ್ ಈಸ್ ಗಿವನ್ ದಟ್ ಎ ಸರ್ಟನ್ ಸಮ್ ಆಫ್ ಮನಿ ಈಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್ ಇನ್ ದಿ ಗಿವನ್ ರೇಷಿಯೋ. ಈಗ ಸಮ್ ಮನಿ ಇದೆ, ಅದನ್ನು ಇಬ್ಬರಿಗೆ ಕೊಡಬೇಕು ಅಂದರೆ ಈಸಿಯಾಗಿ ಮಾಡಿಬಿಡ್ಬೋದು. ಈವನ್ ನಂಬರ್ ಆದರೆ ಓಕೆ, ಈಸಿಯಾಗಿ ಮಾಡ್ಬೋದು. ಇಫ್ ಇಟ್ ಈಸ್ 3 ನಂಬರ್ಸ್, ಆಡ್ ನಂಬರ್ ಬಂದರೆ ರೇಷಿಯೋ ಬೇಕಾಗತ್ತೆ, ಗೊತ್ತಾಯ್ತಲ್ಲ. ಸೊ ಡಿವೈಡ್ ಬೈ 2 ಆದರೆ ಓಕೆ, ಈಸಿ. ಡಿವೈಡ್ ಬೈ 4 ಈಸ್ ಆಲ್ಸೋ ಈಸಿ. ಈವನ್ ನಂಬರೆಲ್ಲ ಡಿವೈಡ್ ಮಾಡೋದು ಈಸಿ ಆಗುತ್ತೆ. ಬಟ್ ಆಡ್ ನಂಬರಲ್ಲಿ ಈಗ 3 ಪರ್ಸನ್ ಬಂದರು, 5 ಪರ್ಸನ್ಸ್ ಇದೆ. ಸೊ ಇಂಥವ್ರಿಗೆ ಡಿವೈಡ್ ಮಾಡಬೇಕಾದ್ರೆ ನಾವು ಅವಾಗ ಹೆಲ್ಪಿಗೆ ಏನು ಬೇಕಾಗುತ್ತೆ, ರೇಷಿಯೋದು ನಾಲೆಡ್ಜ್ ಗೊತ್ತಿರಬೇಕು. If a first part is given, then we can find out a total amount and the other 2 parts. ಈಗ ಫಸ್ಟ್ ಪಾರ್ಟ್ದೇನೋ ಒಂದಷ್ಟು ಕೊಡ್ತೀವಿ ಅಂದರೆ ಅದರ್ ಪಾರ್ಟ್ದು ನಾವಿವಾಗ ಸಮ್ ಮಾಡಬೇಕಾಗತ್ತೆ. ಒಂದು ಪಾರ್ಟ್ ಕೊಟ್ಟಿರ್ತೀವಿ ಅಂತ ಇಟ್ಕೊಳ್ಳೋಣ. ಒಂದು ಪಾರ್ಟ್ ಕೊಡಬೇಕಾದ್ರೂ ಅದರ್ ಪಾರ್ಟ್ದು ಎಷ್ಟು ಸಮ್ ನೋಡಿಬಿಟ್ಟು ಅದನ್ನು ಮತ್ತೆ ಡಿವೈಡ್ ಮಾಡಬೇಕು. In the case when ratio of boys and girls in a school is given and the total number of students is also given, then if we know the number of boys in the school, we can find out the number of girls of that school by using ratios. ಈಗ ಕ್ವಶನ್ಸಲ್ಲಿ ಅಥವಾ ಒಂದು ಸ್ಟ್ಯಾಟಿಸ್ಟಿಕ್ಸ್ ಏನು ಬಾಯ್ಸ್ ಮತ್ತು ಗರ್ಲ್ಸದ್ದು ರೇಷಿಯೋ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ, ಗೊತ್ತಾಯ್ತಲ್ಲ. ವೆನ್ ರೇಷಿಯೋ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ ಎ ಸ್ಕೂಲ್ ಈಸ್ ಗಿವನ್. ಸೊ ರೇಷಿಯೋ ಆಫ್ ಬಾಯ್ಸ್ ಮತ್ತು ಗರ್ಲ್ಸ್ದು ರೇಷಿಯೋ ಗೊತ್ತಿದೆ, ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅಂತ ಗೊತ್ತಿದೆ. ಸೊ ಈಗ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೊತ್ತು. ನೆಕ್ಸ್ಟ್ ರೇಷಿಯೋ ಬಿಟ್ವೀನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಗೊತ್ತಿದೆ. ನಾವಿವಾಗ ಏನು ಮಾಡಬೇಕಂದ್ರೆ, ಇಫ್ ವಿ ನೋ ದಿ ನಂಬರ್ ಆಫ್ ಬಾಯ್ಸ್ ಇನ್ ದಿ ಸ್ಕೂಲ್, ಸ್ಕೂಲ್ನಲ್ಲಿ ಬಾಯ್ಸ್ದು ನಂಬರ್ಸ್ ಗೊತ್ತಾದರೆ ನಾವು ಈ ರೇಷಿಯೋ ಇಟ್ಕೊಂಡು ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದಿ ನಂಬರ್ ಆಫ್ ಗರ್ಲ್ಸ್ ಇನ್ ಎ ಸ್ಕೂಲ್. ಸೊ ಗರ್ಲ್ಸ್ ಸ್ಕೂಲ್ನಲ್ಲಿ ಎಷ್ಟು ಮಂದಿ ಇದ್ದಾರೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೋದು, ಗೊತ್ತಾಯ್ತಲ್ಲ. ಆರ್ಟಿಕಲ್ 1.1 ರೇಷಿಯೋ. A ratio is a comparison of the sizes of 2 or more quantities of the same kind by division. ರೇಷಿಯೋದು ಡೆಫಿನೇಷನ್,
Ratio is a comparison of the sizes of two or more quantities of the same kind by division. ಸೊ ಡಿವಿಷನ್ ಮೆಥಡಿಂದ ನಮಗೆ ಗೊತ್ತಾಗುತ್ತೆ ರೇಷಿಯೋಸ್, ಗೊತ್ತಾಯ್ತಲ್ಲ. ಟೂ ಆರ್ ಮೋರ್ ಕ್ವಾಂಟಿಟೀಸ್ ಆಫ್ ದಿ ಸೇಮ್ ಕೈಂಡ್ ಬೈ ಡಿವಿಷನ್. ಇಫ್ ಎ ಆ್ಯಂಡ್ ಬಿ ಆರ್ ಟೂ ಕ್ವಾಂಟಿಟೀಸ್ ಆಫ್ ದಿ ಸೇಮ್ ಕೈಂಡ್, ಅಂದರೆ ಸೇಮ್ ಯೂನಿಟ್ ಅಂತ ಇಟ್ಕೊಳ್ಳೋಣ. ಎಕ್ಸಾಂಪಲ್ ಕಿಲೋಗ್ರಾಮ್ ಅಥವಾ ಗ್ರಾಮ್, ಮೀಟರ್, ಕಿಲೋಮೀಟರು, ಹೀಗೆ ಆ್ಯಂಡ್ ಸೋ ಆನ್. ದೆನ್ ದಿ ಫ್ರ್ಯಾಕ್ಷನ್ ಎ ಬೈ ಬಿ ಇಸ್ ಕಾಲ್ಡ್ ದಿ ರೇಷಿಯೋ ಆಫ್ ಎ ಟು ಬಿ ಅಂತ. ಅಂದರೆ ಇದನ್ನು ಹೇಗೆ ಬರಿಬೇಕು ಅಂದರೆ ಎ ಡಿವೈಡೆಡ್ ಬೈ ಬಿ ಇದೆಯಲ್ಲ, ಸೊ ಎ ಬೈ ಬಿ ಇಟ್ ಇಂಪ್ಲೈಸ್ ಎ ಇಸ್ ಟು ಬಿ ಅಂತ, ಗೊತ್ತಾಯ್ತಲ್ಲ. ಎ ಬೈ ಬಿ ರೇಷಿಯೋ ಹೀಗೆ ಬರಿಬೇಕು, ಅದರ್ವೈಸ್ ಎ ಇಸ್ ಟು ಬಿ ಅಂತ ಬರಿಬೇಕು. ಇಟ್ ಈಸ್ ರಿಟನ್ ಆಸ್ ಎ ಇಸ್ ಟು ಬಿ. Thus the ratio of A to B equal to A divided by B or A is to B. So ratio of A to B ಅಂತ ಹೇಳಿದ್ರೆ A by B, otherwise A is to B. The quantities A and B are called the terms of the ratio. So A ಮತ್ತು B ಇದೆಯಲ್ಲ, these are the terms of the ratio. A is called the first term, ಅದರ್ವೈಸ್ ಆ್ಯಂಟಿಸಿಡೆಂಟ್ ಅಂತ ಕಾಲ್ ಮಾಡ್ತೀವಿ. ಏನ ಫಸ್ಟ್ ಟರ್ಮ್, ಅದರ್ವೈಸ್ ಆ್ಯಂಟಿಸಿಡೆಂಟ್ ಅಂತ ಕಾಲ್ ಮಾಡ್ತೀವಿ. ಆ್ಯಂಡ್ ಬಿ ಇಸ್ ಕಾಲ್ಡ್ ದಿ ಸೆಕೆಂಡ್ ಟರ್ಮ್ ಆರ್ ಕಾನ್ಸಿಕ್ವೆಂಟ್ ಅಂತ ಕಾಲ್ ಮಾಡ್ತೀವಿ. ಎ ಏನಾಗುತ್ತೆ, ಆ್ಯಂಟಿಸಿಡೆಂಟ್ ಅಥವಾ ಫಸ್ಟ್ ಟರ್ಮ್, ಬಿ ಈಸ್ ಅ ಸೆಕೆಂಡ್ ಟರ್ಮ್, ಸೊ ದಿಸ್ ಈಸ್ ಕಾನ್ಸಿಕ್ವೆಂಟ್. ಫಾರ್ ಎಕ್ಸಾಂಪಲ್ ಇನ್ ದಿ ರೇಷಿಯೋ 5:6. ಸೊ 5 and 6 ಆರ್ ಕಾಲ್ಡ್ ಟರ್ಮ್ಸ್ ಆಫ್ ದಿ ರೇಷಿಯೋ. 5 ಮತ್ತು 6 ಏನಾಯ್ತು ಇಲ್ಲಿ, ಟರ್ಮ್ಸ್ ಆಫ್ ದಿ ರೇಷಿಯೋ ಆಯಿತು. 5 ಈಸ್ ಕಾಲ್ಡ್ ಫಸ್ಟ್ ಟರ್ಮ್ ಆ್ಯಂಡ್ 6 ಈಸ್ ಕಾಲ್ಡ್ ಸೆಕೆಂಡ್ ಟರ್ಮ್. ಸೊ ಫಸ್ಟ್ ಟರ್ಮ್ ವಿ ಕಾಲ್ ಇಟ್ ಆಸ್ ಆ್ಯಂಟಿಸಿಡೆಂಟ್ ಆ್ಯಂಡ್ ಸೆಕೆಂಡ್ ಟರ್ಮ್ ವಿ ಕಾಲ್ ಇಟ್ ಆಸ್ ಕಾನ್ಸಿಕ್ವೆಂಟ್. ನೆಕ್ಸ್ಟ್ ಆರ್ಟಿಕಲ್ 1.1.2 ರಿಮಾರ್ಕ್ಸ್. Both the terms of a ratio can be multiplied or divided by the same non-zero number. Usually a ratio is expressed in lowest terms or simplest form. ಅಂದರೆ both the terms of a ratio can be multiplied or divided by the same number. ಆ ರೇಷಿಯೋ ಇದೆಯಲ್ಲ, ಸೊ ಸೇಮ್ ನಂಬರಿಂದ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದರೆ ಬೋತ್ ಟರ್ಮ್ಸ್, ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮ್ ಆಫ್ ಎ ರೇಷಿಯೋ ಕ್ಯಾನ್ ಬಿ ಮಲ್ಟಿಪ್ಲೈಡ್ ಆರ್ ಡಿವೈಡೆಡ್ ಬೈ ದಿ ಸೇಮ್ ನಂಬರ್. ಅಂದರೆ ಝೀರೋ ಆಗಿಕೊಡೋದು, ಗೊತ್ತಾಯ್ತಲ್ಲ. ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡ್ಬೋದು. ಯೂಶ್ವಲಿ ಎ ರೇಷಿಯೋ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಲೋಯೆಸ್ಟ್ ಟರ್ಮ್ಸಲ್ಲಿ ಆರ್ ಸಿಂಪ್ಲೆಸ್ಟ್ ಫಾರ್ಮಲ್ಲಿ. ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ 12:16 ಅಂತ ಇದೆಯಲ್ಲ, ಸೊ 12:16 ಅಂತ ಇರೋದನ್ನು ಸೊ ನಾವು ಹೇಗೆ ಬರಿಬೋದು, 12 ಡಿವೈಡೆಡ್ ಬೈ 16. ಈಗ ಇವರೇನು ಹೇಳಿದ್ರು, ಬೋತ್ ಟರ್ಮ್ಸ್ ಆಫ್ ಎ ರೇಷಿಯೋ ಕ್ಯಾನ್ ಬಿ ಮಲ್ಟಿಪ್ಲೈಡ್ ಆರ್ ಡಿವೈಡೆಡ್ ಬೈ ದಿ ಸೇಮ್ ನಂಬರ್ ಅಂತ ಹೇಳಿದ್ದಾರೆ. ಸೊ ಈಗ 12 ಅಂತ ಹೇಳಿದ್ರೆ ಸೇಮ್ ನಂಬರಿಂದ ಮಲ್ಟಿಪ್ಲೈ ಅಥವಾ ಡಿವೈಡ್ ಆಗಬೇಕು. 3 4s 12 ಆಯ್ತು ಇದು. ದಿಸ್ ಈಸ್ 4 4s 16 ಆಗುತ್ತೆ. ಅದನ್ನು ಬಿಟ್ಬಿಟ್ಟು 2 ಇಂದ ತೊಗೊಳ್ಳೋದಾದರೆ 2 6s 12, 2 8s 16, ಗೊತ್ತಾಯ್ತಲ್ಲ. ಸೊ ಸೇಮ್ ನಂಬರ್ ಆಯ್ತು ಇದು 2 2 ಅನ್ನೋದು. 6ದು ಎಗೇನ್ ಇವಾಗ 2 3s, ನೆಕ್ಸ್ಟ್ ಎಗೇನ್ 2 4s, ಸೊ ಮತ್ತೆ 2 2 ಸೇಮ್ ನಂಬರ್ ಆಯಿತು. ಸೊ ಲಾಸ್ಟಲ್ಲಿ 3/4. ಅದರ ಬದಲು ಸಿಂಪ್ಲೆಸ್ಟಾಗಿ ಕರೆಕ್ಟಾಗಿ 3ಇಂದ ಡಿವೈಡ್ ಮಾಡಿ. 3 × 4, 3 4s 12 ಆಗುತ್ತೆ. 3 4 4s 16. ಸೊ ಈಕ್ವಲ್ ನಂಬರ್ ಇಸ್ 4. 4ಇಂದ ನಾವು ಇದನ್ನು ಮಲ್ಟಿಪ್ಲೈ ಮಾಡಿ ಇಲ್ಲ ಡಿವೈಡ್ ಮಾಡಿ. ಇದು ಮಲ್ಟಿಪ್ಲೈ ಮಾಡ್ತಾ ಇರೋದು. 3 4s 12 ಆಗುತ್ತೆ, 4 4s 16 ಆಗುತ್ತೆ. ಇಲ್ಲ ಅಂದರೆ 12ನ 4ಇಂದ ಡಿವೈಡ್ ಮಾಡೋದು, 16 ಕೂಡ 4ಇಂದ ಡಿವೈಡ್ ಮಾಡಿದ್ರೆ ಸೊ 3/4 ಬರುತ್ತೆ, 3/4 ಹಾಗೆ, ಗೊತ್ತಾಯ್ತಲ್ಲ. ಸೊ 3/4 = 3:4. ದಿ ಆರ್ಡರ್ ಆಫ್ ದಿ ಟರ್ಮ್ಸ್ ಇನ್ ಎ ರೇಷಿಯೋ ಈಸ್ ಇಂಪಾರ್ಟೆಂಟ್. ಸೊ ದಿ ಆರ್ಡರ್ ಆಫ್ ದಿ ಟರ್ಮ್ಸ್ ಇನ್ ಎ ರೇಷಿಯೋ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಎಕ್ಸಾಂಪಲ್ ಇದು. ಆರ್ಡರ್ ಆಫ್ ದಿ ಟರ್ಮ್ಸ್ ಇನ್ ಎ ರೇಷಿಯೋ ಈಸ್ ಇಂಪಾರ್ಟೆಂಟ್ ಅಂದರೆ ಹೇಗೆ ಅಂದರೆ 3:4 ಇದೆ ಅಲ್ವಾ.
ಆ್ಯಕ್ಚುಲಿ ಆರ್ಡ್ರ್ ಇಂಟರ್ಚೇಂಜ್ ಆದರೆ ಅದರ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಈಗ 3:4 ನಾವೇನು ಮಾಡ್ತೀವಿ, 3/4 ಅಂತ ತೊಗೋತೀವಿ. 3/4 ಅಂದರೆ ಎಷ್ಟು ಬರುತ್ತೆ ಆನ್ಸರು? ಸೊ 0.75 ಬರುತ್ತೆ. ಅದೇ ನಾವು ಆರ್ಡ್ರನ್ನ ಇಂಟರ್ಚೇಂಜ್ ಮಾಡಿಬಿಟ್ರೆ 4/3 ಅಂದರೆ ದಿಸ್ ಇಸ್ 4:3 ಅಂತ ಗೊತ್ತಾಯ್ತಲ್ಲ. ಸೊ 4/3 ಅಂದರೆ ಎಷ್ಟು? 1.3333 ಹೋಗ್ತಾ ಇರುತ್ತೆ, ಗೊತ್ತಾಯ್ತಲ್ಲ. ಸೊ ಇದು ಹೀಗೆ ಬರುತ್ತೆ ರಿಸಲ್ಟು. ಆರ್ಡರ್ ಏನಾದರೂ ಚೇಂಜ್ ಆದರೆ ರೇಷಿಯೋದು ರಿಸಲ್ಟ್ ಕೂಡ ಚೇಂಜ್ ಆಗುತ್ತೆ, ಗೊತ್ತಾಯ್ತಲ್ಲ. ದಿ ಆರ್ಡರ್ ಆಫ್ ದಿ ಟರ್ಮ್ಸ್ ಇನ್ ಎ ರೇಷಿಯೋ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 3/4 ಅಂದರೆ 0.75 ಈಸ್ ನಾಟ್ ಸೇಮ್ ಆ್ಯಸ್ 4:3. 4:3 ಅಂದರೆ 1.33. ಸೊ ಈ ರಿಸಲ್ಟ್ ಸೇಮ್ ಇದೆಯಾ? ಇಲ್ಲ. ಸೊ ಅದಕ್ಕೆ ಆರ್ಡರ್, ರೇಷಿಯೋದ ಆರ್ಡರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಟರ್ಮ್ ಯಾವ್ದು ಬರಿಬೇಕು, ಸೆಕೆಂಡ್ ಟರ್ಮ್ ಯಾವ್ದು ಬರಿಬೇಕು, ಯಾವುದು ಆ್ಯಂಟಿಸಿಡೆಂಟ್ ಆಗುತ್ತೆ, ಯಾವುದು ಕಾನ್ಸಿಕ್ವೆಂಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ರೇಷಿಯೋ ಎಕ್ಸಿಟ್ಸ್ ಓನ್ಲಿ ಬಿಟ್ವೀನ್ ಕ್ವಾಂಟಿಟೀಸ್ ಆಫ್ ದಿ ಸೇಮ್ ಕೈಂಡ್. ರೇಷಿಯೋ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಓನ್ಲಿ ಬಿಟ್ವೀನ್ ಕ್ವಾಂಟಿಟೀಸ್ ಆಫ್ ದಿ ಸೇಮ್ ಕೈಂಡ್ ಇದ್ದರೆ. ಅಂದರೆ ಈಗ ಸಪೋಸ್ ಮೀಟರಲ್ಲಿದ್ದರೆ, ಮೀಟರಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋದಾದರೆ ಎರಡೂ ಕೂಡ ಸೇಮ್ ಆಗಿರಬೇಕು, ಮೀಟರ್ ಆಗಬೇಕು. ಯಾವುದರಾದ್ರ ಜೊತೆ ನಾವು ಕಂಪ್ಯಾರಿಸನ್ ಮಾಡಬೇಕಂದ್ರೆ, ಸೊ ರೇಷಿಯೋ ಫೈಂಡ್ ಔಟ್ ಮಾಡಬೇಕಾದ್ರೆ ಬೋತ್ ದಿ ಯೂನಿಟ್ಸ್ ಶುಡ್ ಬಿ ಸೇಮ್. ಅಂದರೆ ಲೈಕ್ ಮೀಟರಲ್ಲಿ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ, ಅದನ್ನು ಮೀಟರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಸೇಮ್ ಮೀಟರ್ ಆಗೇ ತೊಗೋಬೇಕು, ಗೊತ್ತಾಯ್ತಲ್ಲ. ಇಲ್ಲ ವೆಯ್ಟಲ್ಲಿ ಆದರೆ ಲೈಕ್ 2 ಪರ್ಸನ್ಸ್ದು ವೆಯ್ಟ್ ಚೆಕ್ ಮಾಡಬೇಕು, ಏಜ್ ಚೆಕ್ ಮಾಡಬೇಕು ಅಂದರೆ ಸೇಮ್ ಟು ಸೇಮ್ ಯೂನಿಟ್, ಸೇಮ್ ಕೈಂಡ್ ಆಗಿರಬೇಕು. ಸೇಮ್ ಕೈಂಡ್ ಅಂದರೆ ಯೂನಿಟ್ ಅಂತ, ಗೊತ್ತಾಯ್ತಲ್ಲ. ಸೇಮ್ ಕೈಂಡ್ ಆಗಿರಬೇಕು. ವೆಯ್ಟ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬಂದು ವೆಯ್ಟ್ ತೊಗೊಂಡು ಒಬ್ಬಂದು ಏಜ್ ತೊಗೊಂಡ್ರೆ ಇದು ಇಟ್ಸ್ ನಾಟ್ ಎ ಕರೆಕ್ಟ್ ವೇ, ಗೊತ್ತಾಯ್ತಲ್ಲ. ಸೊ ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಏನು ಹೇಳ್ತಾರೆ ಅಂದರೆ, ಫಸ್ಟ್ ಪಾಯಿಂಟ್, ದೇರ್ ಈಸ್ ನೋ ರೇಷಿಯೋ ಬಿಟ್ವೀನ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ಆ್ಯಂಡ್ ದಿ ಸ್ಯಾಲರಿ ಆಫ್ ಎ ಟೀಚರ್. ಈಗ ಇವಾಗ ನಾವು ರೇಷಿಯೋ ಫೈಂಡ್ ಔಟ್ ಮಾಡಬೇಕು ಅಂದರೆ ಸ್ಕೂಲ್ನಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅದ್ರದ್ದು ರೇಷಿಯೋ ಡಿವೈಡೆಡ್ ಬೈ, ಈಗ ಸ್ಕೂಲಲ್ಲಿ ಟೀಚರ್ಸ್ ಸ್ಯಾಲ್ರಿ ತೊಗೋತಾರಲ್ಲ ಆ ಸ್ಯಾಲ್ರಿನ ನಾವು ರೇಷಿಯೋನಲ್ಲಿ ಹಾಕ್ಲಿಕ್ಕಾಗಲ್ಲ. ಯಾಕಂದರೆ ನಂಬರ್ ಆಫ್ ಸ್ಕೂಲ್ಸ್ ಇನ್ ಎ ಸ್ಕೂಲ್, ಈ ಸ್ಕೂಲದ್ದು ಮತ್ತು ಆ ಸ್ಕೂಲದ್ದು ಬೇಕಾದ್ರೆ ರೇಷಿಯೋ ಹಾಕ್ಬೋದು. ಅಥವಾ ಅದೇ ಸ್ಕೂಲ್ನಲ್ಲಿ ನಂಬರ್ ಆಫ್ ಗರ್ಲ್ಸ್ ಎಷ್ಟು, ನಂಬರ್ ಆಫ್ ಬಾಯ್ಸದ್ದು ಎಷ್ಟು ಅನ್ನೋ ರೇಷಿಯೋ ಹಾಕ್ಕೋಬೋದು. ಮತ್ತು ಈ ಟೀಚರ್ ಆ ಟೀಚರ್ದು ಸ್ಯಾಲ್ರಿನ ಬೇಕಾದ್ರೆ ಕಂಪ್ಯಾರಿಸನ್ ಮಾಡ್ಬೋದು, ಗೊತ್ತಾಯ್ತಲ್ಲ. ಸೊ 1 ಇಯರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆ ಎಷ್ಟು ಬರುತ್ತೆ, 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆ ಎಷ್ಟು ಬರುತ್ತೆ, ಡಿಫ್ರೆಂಟ್ ಇರುತ್ತೆ ಸ್ಯಾಲ್ರಿ, ಎಲ್ಲರಿಗೂ ಸೇಮ್ ಇರಲ್ಲ, ಗೊತ್ತಾಯ್ತಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ದೇರ್ ಎಕ್ಸ್ಪೀರಿಯೆನ್ಸ್ ಮೇಲೂ ಕೌಂಟ್ ಆಗುತ್ತೆ. ಸೊ ರೇಷಿಯೋ, ದೇರ್ ಈಸ್ ನೋ ರೇಷಿಯೋ ಬಿಟ್ವೀನ್ ನಂಬರ್ ಆಫ್ ಸ್ಟೂಡೆಂಟ್ಸ್ದು ಒಂದು ರೇಷಿಯೋ ಇನ್ ಎ ಕ್ಲಾಸ್ದು, ಒಂದು ಕ್ಲಾಸ್ದು ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಅಂತ, ಮತ್ತು ಆ ಟೀಚರ್ದು ಸ್ಯಾಲ್ರಿ ಎಷ್ಟು, ಆ ಥರ ರೇಷಿಯೋ ತೊಗೊಳಂಗೆ ಬರಲ್ಲ. ಅದು ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ನಂಬರ್ ಆಫ್ ಸ್ಟೂಡೆಂಟ್ಸ್ ರೇಷಿಯೋ ಅಂತ. ಈ ಕ್ಲಾಸ್ದು ಕಂಪ್ಯಾರಿಸನ್ ಮಾಡಿದ್ರೆ, ಈಗ 8th ಸ್ಟ್ಯಾಂಡರ್ಡ್ ಅಂತ ಇಟ್ಕೊಳ್ಳೋಣ. 8th ಸ್ಟ್ಯಾಂಡರ್ಡ್ ಎ ಸೆಕ್ಷನಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು, ಬಿ ಸೆಕ್ಷನಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅನ್ನೋದನ್ನು ಬೇಕಾದ್ರೆ ಕಂಪ್ಯಾರಿಸನ್ ಮಾಡ್ಬೋದು. ಮತ್ತು ಸೋಷಿಯಲ್ ಸ್ಟಡೀಸನ್ನು ಟೀಚ್ ಮಾಡ್ತಾ ಇರೋರು ಎಷ್ಟು, ಸ್ಯಾಲ್ರಿ ಎಷ್ಟು, ಸೈನ್ಸ್ ಟೀಚರ್ದು ಸ್ಯಾಲ್ರಿ ಎಷ್ಟು, ಮ್ಯಾಥ್ಸ್ ಟೀಚರ್ದು ಸ್ಯಾಲ್ರಿ ಎಷ್ಟು, ಇದನ್ನು ಬೇಕಾದ್ರೆ ನಾವು ರೇಷಿಯೋಗೆ ತೊಗೊಳ್ಬೋದು. ಆ ಒಟ್ಟಿಗೆ ಆಗಿರಬೇಕು, ಸೇಮ್ ಕೈಂಡ್ ಇರಬೇಕು, ನಾಟ್ ಎ ಡಿಫ್ರೆಂಟ್ ಕೈಂಡದು ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಸೆಕೆಂಡ್ ಪಾಯಿಂಟ್, ದೇರ್ ಈಸ್ ನೋ ರೇಷಿಯೋ ಬಿಟ್ವೀನ್ ದಿ ವೆಯ್ಟ್ ಆಫ್ ಒನ್ ಚೈಲ್ಡ್ ಆ್ಯಂಡ್ ದಿ ಏಜ್ ಆಫ್ ಅನದರ್ ಚೈಲ್ಡ್. ಒಂದು ಮಗುದು ನಾವು ವೆಯ್ಟ್ ತೊಗೊಂಡು ಇನ್ನೊಂದು ಮಗುದು ಏಜನ್ನು ತೊಗೊಂಡ್ರೆ ಅದು ರೇಷಿಯೋ ಅನ್ನಿಸ್ಕೊಳ್ಳಲ್ಲ. ಈಗ ಒಂದು ಮಗುದು ವೆಯ್ಟ್ ತೊಗೋತೀನಿ ಅಂತ ಹೇಳಿದ್ರೆ ಇನ್ನೊಂದು ಮಗುದು ಕೂಡ ವೆಯ್ಟ್ ತೊಗೋಬೇಕು, ಗೊತ್ತಾಯ್ತಲ್ಲ. ಇಲ್ಲ ಒಂದು ಮಗುದು ನಾವು ಏಜ್ ಕನ್ಸಿಡರ್ ಮಾಡ್ತೀವಿ ಅಂದರೆ ಇನ್ನೊಂದು ಮಗುದು ಕೂಡ ಏಜ್ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಸೇಮ್ ಕೈಂಡ್ ಅಂದರೆ ಆ ಥರ ಗ್ರೂಪು. ಈಗ ಏಜ್ ಆದರೆ ಏಜ್ದೇ ನಾವು ರೇಷಿಯೋ ತೊಗೋಬೇಕು, ವೆಯ್ಟ್ ಆದರೆ ವೆಯ್ಟ್ದೇ ರೇಷಿಯೋ, ಆ ಥರ ಗ್ರೂಪಿಂಗ್ ಆಗಿರಬೇಕು, ಸೇಮ್ ಕೈಂಡ್ ಇರಬೇಕು. ನೆಕ್ಸ್ಟ್ ಫೋರ್ತ್ದು, ಕ್ವಾಂಟಿಟೀಸ್ ಟು ಬಿ ಕಂಪೇರ್ಡ್ ಬೈ ಡಿವಿಷನ್ ಮಸ್ಟ್ ಬಿ ಇನ್ ದಿ ಸೇಮ್ ಯೂನಿಟ್ಸ್. ಸೊ ಕ್ವಾಂಟಿಟೀಸ್ನ ನಾವು ಕಂಪ್ಯಾರಿಸನ್ ಮಾಡಬೇಕಾದ್ರೆ ಬೈ ಡಿವಿಷನ್ ಮೆಥಡಲ್ಲಿ ಮಸ್ಟ್ ಬಿ ಇನ್ ದಿ ಸೇಮ್ ಯೂನಿಟ್ ಆಗಿರಬೇಕು. ಎಕ್ಸಾಂಪಲ್, ರೇಷಿಯೋ ಬಿಟ್ವೀನ್ 150 ಗ್ರಾಮ್ ಆ್ಯಂಡ್ 2 kg. ಈ ಥರ ಡಿಫ್ರೆಂಟ್ ಇದೆ. ಇಲ್ಲಿ ಗ್ರಾಮ್ ಇದೆ, ಇಲ್ಲಿ kg ಇದೆ. ಇಲ್ಲ ಇದನ್ನು kg ಕನ್ವರ್ಟ್ ಮಾಡಿ, ಇಲ್ಲ ಅಂದರೆ ಇದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡ್ಕೊಂಡು ಮಾಡಬೇಕಾಗತ್ತೆ.
ಈಗ 150 ಗ್ರಾಮ್ ಅನ್ನೋದು ಕೆ ಜಿ ಅಂದರೆ ಬಿಗ್ ಆಯ್ತಲ್ವಾ. ಈ ಕೆ ಜಿನೇ ಗ್ರಾಮಿಗೆ ಕನ್ವರ್ಟ್ ಮಾಡೋಣ. ಸೊ 1 ಕೆ ಜಿ ಅಂತ ಹೇಳಿದ್ರೆ ಎಷ್ಟು, 1000 ಗ್ರಾಮ್ ಅಂತ, 1000 ಗ್ರಾಮ್ ಅಲ್ವಾ. ಅಲ್ಲಿಗೆ 2 ಕೆ ಜಿ ಅಂದರೆ ಎಷ್ಟಾಗುತ್ತೆ, 2000 ಗ್ರಾಮ್ ಆಗುತ್ತೆ. ಹಾಗೆ ಸೊ ರೇಷಿಯೋ ಬಿಟ್ವೀನ್ 150 ಗ್ರಾಮ್ ಆ್ಯಂಡ್ 2000 ಗ್ರಾಮ್. ಸೊ ಇದ್ರದ್ದೇ ರೇಷಿಯೋ ತೊಗೋಬೇಕಾಗತ್ತೆ, 150 ಗ್ರಾಮ್ ಮತ್ತು 2000 ಗ್ರಾಮ್. ಸೊ ಹೀಗೆ ರೇಷಿಯೋ ತೊಗೋಬೇಕು. ಇಲ್ಲಿ 0ಗೆ 0 ಹೋಯಿತು, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇದು 3 5s ಆಗುತ್ತೆ, ಇದು ಇದು 45s ಆಗುತ್ತೆ. ಸೊ 5 ಕ್ಯಾನ್ಸಲ್ ಆಯಿತು, 3 ಮತ್ತು 40, ಗೊತ್ತಾಯ್ತಲ್ಲ. ಸೊ ಇದನ್ನು ರೇಷಿಯೋನಲ್ಲಿ ಬರಿಬೇಕಲ್ಲ, 3/40 ಅಂತ ಹೇಳೋ ಬದಲು 3:40 ಅಂತ ಬರಿಬೇಕು, ಗೊತ್ತಾಯ್ತಲ್ಲ. 3:40 ಅಂತ ಬರಿಬೇಕು. ಸೊ ನೆಕ್ಸ್ಟು ರೇಷಿಯೋ ಬಿಟ್ವೀನ್ 25 ಮಿನಿಟ್ಸ್ ಆ್ಯಂಡ್ 45 ಸೆಕೆಂಡ್ಸ್ ಅಂತ ಹೇಳಿದೆ. ಸೊ ಈಗ ಯಾವುದು ಮಿನಿಮಮ್ಮು, ಸೆಕೆಂಡ್ ಈಸ್ ಲೆಸ್ಸರ್ ದನ್ ದಿ ಮಿನಿಟಿಗೆ ಕಂಪ್ಯಾರಿಷನ್ ಮಾಡಿದರೆ. ಅಲ್ಲಿಗೆ 1 ಮಿನಿಟ್ಟಿಗೆ ಎಷ್ಟು ಸೆಕೆಂಡು, 60 ಸೆಕೆಂಡ್ಸ್. ಸೊ ಅಲ್ಲಿಗೆ 25 ಮಿನಿಟ್ಟಿಗೆ ಹೌ ಮೆನಿ ಸೆಕೆಂಡ್ಸ್. ಸೊ 25 ಇಂಟು 6 ಮಾಡಿದರೆ ಆಯಿತು, ಎಷ್ಟಾಗುತ್ತೆ, ಸೊ 1500 ಸೆಕೆಂಡ್ ಆಯಿತು. 25 ಇಂಟು 60 ಮಾಡಿದ್ರೆ ಸೊ 1500 ಸೆಕೆಂಡ್. ಸೊ ಇವಾಗ ಏನು ಮಾಡಬೇಕು, 25 ಮಿನಿಟ್ಸ್ ಮತ್ತು 45 ಸೆಕೆಂಡ್ಸ್ ಈಕ್ವಲ್ ಟು 25 ಇಂಟು 60 ಸೆಕೆಂಡ್ಸ್ ಡಿವೈಡೆಡ್ ಬೈ 45 ಸೆಕೆಂಡ್ಸ್. ಸೊ ಸೆಕೆಂಡ್ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ 5 5s, ಇದು 9 5s. ನೆಕ್ಸ್ಟ್ ಇಲ್ಲಿ 20 3s, ಇದು 3 3s. ಸೊ 20 ಇಂಟು 5 ಅಂದರೆ 100 ಡಿವೈಡೆಡ್ ಬೈ 3. ಸೊ ಇದು ರೇಷಿಯೋನಲ್ಲಿ ಬರಿಬೇಕು, 100:3 ಅಂತ ಬರಿಬೇಕು. ಸೊ 100:3. ನೆಕ್ಸ್ಟ್ ಇಲುಸ್ಟ್ರೇಟಿವ್ ಫಿಫ್ತ್ದು ಫಸ್ಟ್ ಒನ್, ರೇಷಿಯೋ ಬಿಟ್ವೀನ್ 3 kg ಆ್ಯಂಡ್ 5 kg. ಸೊ ಎರಡೂ ಸೇಮ್ ಇದೆ, ಕೆ ಜಿನಲ್ಲೇ ಇದೆ, ನೋ ಪ್ರಾಬ್ಲಮ್. ಸೊ ಅಲ್ಲಿಗೆ 3/5 ಅಂತ ತಗೊಳ್ಳಿ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್, ಟು ಕಂಪೇರ್ 2 ratios, ಕನ್ವರ್ಟ್ ದೆಮ್ ಇಂಟು ಈಕ್ವಾಲೆಂಟ್ ಲೈಕ್ ರೇಷಿಯೋಸ್. ಸೊ ಈಗ 2 ರೇಷಿಯೋಸ್, ಇದೊಂದು ರೇಷಿಯೋ 2 1/3 ಅನ್ನೋದು, ಮತ್ತು 3 1/3 1/3 ಅಂತ, ಇದೊಂದು ರೇಷಿಯೋ ಆಗುತ್ತೆ, ಇದೊಂದು ರೇಷಿಯೋ ಆಗುತ್ತೆ. ಈಗ ಇದನ್ನು ಕನ್ವರ್ಟ್ ಮಾಡಬೇಕು ದೆನ್ ಇಂಟು ಈಕ್ವಾಲೆಂಟ್ ಲೈಕ್ ರೇಷಿಯೋಸ್ ಅಂತ. ಮತ್ತು ಇಲ್ಲಿ ಒಂದು ಎಕ್ಸಾಂಪಲ್ ಹೇಳಿದ್ದಾರೆ, ಟು ಫೈಂಡ್ ವಿಚ್ ರೇಷಿಯೋ ಇಸ್ ಗ್ರೇಟರ್, ಈ ರೇಷಿಯೋ ಗ್ರೇಟರಾ ಈ ರೇಷಿಯೋ ಗ್ರೇಟರಾ ಅಂತ ಕೇಳ್ತಾ ಇದ್ದಾರೆ. ಸೊ ಫೈಂಡ್ ಔಟ್ ಮಾಡಬೇಕು. ಸೊ ಟು ಕಂಪೇರ್ 2 ratios, convert them into equivalent like ratios, like fractions, sorry. To find which ratio is greater ಅಂತ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ರೇಷಿಯೋ ಈಸ್ 2 1/3 ಅಂತ ಇದೆಯಲ್ಲ, 2 3s 6, 6 + 1 is 7. ಸೊ 7/3 is to 3 3s 9, 9 + 1 is 10, 10/3. ಸೊ ಇದನ್ನು ಹೇಗೆ ಬರಿಬೋದು, 7/3 whole divided by 10/3. So 3 3 get cancel, 7/10. So first in the 7/10 ಆಯ್ತಲ್ಲ. ನೆಕ್ಸ್ಟು 3.6, 3.6 is to 4.8. ಸೊ 3.6 36/10 ಅಂತ ಬರೆಯೋಣ. ಇಷ್ಟು 4.8 48/10 ಅಂತ ಬರೆಯೋಣ. ಸೊ ಇದನ್ನು ಹೇಗೆ ಬರೆಯೋದು, 36/10 ಡಿವೈಡೆಡ್ ಬೈ 48/10. ಸೊ 10 get cancel, 36/48. ಸೊ 12 3s, ಇದು 12 4s. ಸೊ 12 is ಕಾಮನ್, 3/4 ಆನ್ಸರ್ ಆಯ್ತಲ್ಲ. ನೆಕ್ಸ್ಟ್ ಟೇಕ್ ಎಲ್ ಸಿ ಎಮ್, 10 ಮತ್ತು 4ದು ಎಲ್ ಸಿ ಎಮ್ ತೊಗೋಬೇಕು. ಸೊ 4 ಆ್ಯಂಡ್ 10 ಎಲ್ ಸಿ ಎಮ್ ಇಸ್ 2. ಫಸ್ಟ್ ಮಿನಿಮಮ್ ನಂಬರಿಂದ ಹೋಗಬೇಕು. ಸೊ 2 2s 4, 2 5s 10, ನೆಕ್ಸ್ಟು 2 1s 5.
ಇದು 5 ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟು 5 1s 5 ಆಯಿತು. ನೆಕ್ಸ್ಟು 5 2s 10, 10 2s 20. ಸೊ ಎಲ್ ಸಿ ಎಮ್ ಎಷ್ಟಾಗುತ್ತೆ? ಎಲ್ ಸಿ ಎಮ್ ಬಿಟ್ವೀನ್ 4 and 10 ಈಕ್ವಲ್ ಟು 20. ಸೊ ಇಲ್ಲಿ ಫಸ್ಟ್ದಿಗೆ 7/10 ಇದೆಯಲ್ಲ, ಅದು 20 ಬರಬೇಕು ಇಂಟು. ಸೊ 20 ಆಗಬೇಕಾದ್ರೆ 10 × 2 ಮಾಡಿದರೆ 20 ಆಗುತ್ತೆ. ಸೊ ಇಲ್ಲಿ ನಾನು 2 ಹಾಕ್ತೆ ಅಂದರೆ ಇಲ್ಲೂ 2 ಹಾಕ್ಕೋಬೇಕು. ಸೊ 7 2s 14, 10 2s 20. ಸೊ ಫಸ್ಟ್ ಒನ್ನಿಂದ ನೆಕ್ಸ್ಟ್ ಸೆಕೆಂಡ್ ರೇಷ್ಯೋದು 3/4. ಸೊ ಇಲ್ಲಿ 20 ಆಗಬೇಕು. ಎಲ್ ಸಿ ಎಮ್ ಅಂದರೆ 4 5s 20 ಆಗುತ್ತೆ. ಸೊ ಇಲ್ಲಿ 5 ಹಾಕಿದ್ರೆ ಸೊ 20 ಎಲ್ ಸಿ ಎಮ್ ಬರುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ 5 ಬರಿಬೇಕು. ಇದು ಅಸಂಪ್ಷನ್ ಮಾಡ್ಕೋತಾ ಇರೋದಲ್ಲ, 5 ನೆಕ್ಸ್ಟ್ 3 5s 15 ಆಯಿತು. ಸೊ ವಿಚ್ ಒನ್ ಈಸ್ ಗ್ರೇಟರ್? 15/20 ಈಸ್ ಗ್ರೇಟರ್ ದ್ಯಾನ್ 14/20. ಬೇಕಾದರೆ ಇಲ್ಲಿ ನಂಬರ್ ಲೈನಲ್ಲಿ ನೋಡ್ಕೊಳ್ಳಿ. ಇದು 14/20, ಇದು 15/20. ಸೊ ವಿಚ್ ಒನ್ ಈಸ್ ಗ್ರೇಟರ್? ದಿಸ್ ವ್ಯಾಲ್ಯೂ ಈಸ್ ಗ್ರೇಟರ್. ಸೊ 15/20 ಈಸ್ ಗ್ರೇಟರ್ ದ್ಯಾನ್ 14/20. ಸೊ 15/20 ಅಂದರೆ ಯಾವುದ್ರದ್ದು? ಇದ್ರದ್ದು ಗೊತ್ತಾಯ್ತಲ್ಲ, 3/4. 3/4 ಅಂದರೆ 3.6 = 4.8 ಇದೆಯಲ್ಲ. ಸೊ 3.6 = 4.8 ರೇಷ್ಯೋ ಈಸ್ ಗ್ರೇಟರ್ ದ್ಯಾನ್ ಯಾವುದು? 14:20. 14:20 ಅಂತ ಹೇಳಿದ್ರೆ 7/10. 7/10 ಅಂದರೆ ಇದು. ಸೊ 7/10 ಅಂದರೆ ಇದು 2 1/3. ಸೊ 2 1/3 = 3 1/3. ಸೊ 3.6 = 4.8 ರೇಷ್ಯೋ ಗ್ರೇಟರ್ ದ್ಯಾನ್ 2 1/3 = 3 1/3. ಗೊತ್ತಾಯ್ತಲ್ಲ ಹೇಗೆ ಫೈಂಡ್ ಔಟ್ ಮಾಡೋದಂತ? ಇಷ್ಟೇ. ಇಲ್ಲಿ ನೋಡಿ ಎಕ್ಸ್ಪ್ಲನೇಷನ್ನು. 2 1/3 = 3 1/3 ಈಕ್ವಲ್ ಟು. ಸೊ 2 1/3 ಅಂದರೆ 2 3s 6, 6 + 1 is 7. ಮತ್ತು ಡಿನಾಮಿನೇಟರ್ ಹಾಗೆ ಹಾಕ್ಕೋಬೇಕು. ದಿಸ್ ಈಸ್ ಮಿಕ್ಸ್ಡ್ ಫ್ರ್ಯಾಕ್ಷನ್. ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಇದು ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ತೊಗೊಂಬಂದಿದ್ದೀವಿ. ಅಂದರೆ ಇದು ಫ್ರ್ಯಾಕ್ಷನ್, ಇದು ಇಂಪ್ರಾಪರ್ ಅಂದರೆ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ದಿ ಡಿನಾಮಿನೇಟರ್. ನೆಕ್ಸ್ಟ್ ಇಲ್ಲಿ 3 3s 9, 9 + 1 is 10, 10 / 3. ಸೊ ಇವಾಗ ರೇಷ್ಯೋ ಅಂತ ಹೇಳಿದ್ರೆ ದಿಸ್ ಇಸ್ ಎ, ಇದು ಬಿ, ಎ / ಬಿ ಅಂದರೆ ಏನಾಗುತ್ತೆ? ಇಲ್ಲಿ 3 3 ಗೆಟ್ ಕ್ಯಾನ್ಸಲ್ ಆಗುತ್ತೆ. 7:10. 7:10 7/10 ಅಂತ ಬರಿಬೋದು. ನೆಕ್ಸ್ಟ್ ದ ರೇಷ್ಯೋ 3.6 = 4.8. 3.6 ಅಂದರೆ ನೋಡಿ ಹೀಗೆ ಬರೀರಿ, 3.6 / 4.8. ಸೊ 3.6 4.8 ಅಂತ ಹೇಳಿದ್ರೆ 36/48. ಸೊ ಇದು 12 3s, ಅಲ್ಲಿಗೆ 3 ತೊಗೊಳ್ಳಿ. ಇದು 12 4s, 12 ಇಸ್ ಕಾಮನ್ ಆಯ್ತಲ್ಲ, ಗೆಟ್ ಕ್ಯಾನ್ಸಲ್. ಸೊ 4 3/4 ಆಗುತ್ತೆ ಇದು. ಎಲ್ ಸಿ ಎಮ್ ಆಫ್ 10 ಮತ್ತು 4ದು ಎಲ್ ಸಿ ಎಮ್ ತೊಗೊಂಡ್ರೆ 20 ಬರುತ್ತೆ. ಸೊ 7/10 ಇದೆಯಲ್ಲ, ಅದನ್ನು ಹೇಗೆ ಬರಿಬೇಕು ಅಂದರೆ 7 × 2 / 10 × 2 ಮಾಡಬೇಕು. ಸೊ ಅಲ್ಲಿಗೆ 7 2s 14, ಇದು 10 2s 20 ಆಗುತ್ತೆ. ಆ್ಯಂಡ್ 3/4 ಇದೆಯಲ್ಲ, ಇದನ್ನು 3 × 5 / 4 × 5 ಅಂತ ಬರೆದ್ರೆ 15/20 ಆಗುತ್ತೆ. ಸೊ ಇವಾಗ ಯಾವುದು ಗ್ರೇಟರು? 15 ಈಸ್ ಗ್ರೇಟರ್ ದ್ಯಾನ್ 14. ಅದರ್ವೈಸ್ 15/20 ಗ್ರೇಟರ್ ದ್ಯಾನ್ 14/20. ಸೊ ದಟ್ ಈಸ್ 3/4 ಗ್ರೇಟರ್ ದ್ಯಾನ್ 7/10. Hence 3.6, this is 3.6 = 4.8 ರೇಷ್ಯೋ is a greater ರೇಷ್ಯೋ ಅಂತ ಆಗುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪಾಯಿಂಟ್, ಇಫ್ ಎ ಕ್ವಾಂಟಿಟಿ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ಇನ್ ದ ರೇಷ್ಯೋ A:B, then a new quantity equal to B of the original quantity A. ಒರಿಜಿನಲ್ ಕ್ವಾಂಟಿಟಿ ಡಿವೈಡೆಡ್ ಬೈ ಎ ಅಂತ ಇದೆ. ಓಕೆ, ಅಂದರೆ ಫಾರ್ಮುಲಾ ಇದು. ಇಫ್ ಎ ಕ್ವಾಂಟಿಟಿ, ಇಫ್ ಎ ಅನ್ನೋದು ಒಂದು ಕ್ವಾಂಟಿಟಿ ಇದೆಯಲ್ಲ, ಅದು ಇನ್ಕ್ರೀಸ್ ಆಗ್ಬೋದು, ಅದರ್ವೈಸ್ ಡಿಕ್ರೀಸ್ ಆಗ್ಬೋದು ಇನ್ ದಿ ರೇಷ್ಯೋನಲ್ಲಿ A:B. ಓಕೆ, ಈಗ ನ್ಯೂ ಕ್ವಾಂಟಿಟಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಈಕ್ವಲ್ ಟು ಬಿ ಆಫ್ ದಿ ಒರಿಜಿನಲ್ ಕ್ವಾಂಟಿಟಿ ಡಿವೈಡೆಡ್ ಬೈ ಎ ಅಂತ ತಗೋಬೇಕಾಗತ್ತೆ ಫಾರ್ಮುಲಾ. The fraction by which the original quantity is multiplied to get a new quantity is called a factor multiplying ratio ಅಂತ. ಅದಕ್ಕೊಂದು ಎಕ್ಸಾಂಪಲ್ ಇಲ್ಲಿದೆ ನೋಡಿ. ರೌನಕ್ ವೆಯ್ಟ್ ಎಷ್ಟು ಅಂತ ಹೇಳಿದ್ರೆ
56.7 kg ಇದ್ದಾನೆ. ರೌನಕ್ಕೊಂದು ವೆಯ್ಟ್ 56.7 kg ಇದ್ದಾನೆ. ಇಫ್ ಹಿ ರೆಡ್ಯೂಸಸ್ ಈಸ್ ಅ ವೆಯ್ಟ್ ಇನ್ ದಿ ರೇಷಿಯೋ 7:6, ಈಗ ಅವನದು ವೆಯ್ಟ್ ಇವಾಗ ರೆಡ್ಯೂಸ್ ಆಗಿದೆ. ಎಷ್ಟು ಅಂತ ಹೇಳಿದ್ರೆ 7:6 ಬಂದಿದೆ. ಫೈಂಡ್ ಹಿಸ್ ನ್ಯೂ ವೆಯ್ಟ್, ಅಲ್ಲಿಗೆ ಹೊಸ ವೆಯ್ಟದು ನ್ಯೂ ವೆಯ್ಟ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಒರಿಜಿನಲ್ ವೆಯ್ಟ್ ಆಫ್ ರೌನಕ್ದು 56.7 kg, ಒಂದು ಒರಿಜಿನಲ್ ವೆಯ್ಟ್ ಅದು. ಹಿ ರೆಡ್ಯೂಸಸ್ ಈಸ್ ಅ ವೆಯ್ಟ್ ಇನ್ ದಿ ರೇಷಿಯೋ 7:6ಗೆ ರೆಡ್ಯೂಸ್ ಮಾಡಬೇಕು, ಗೊತ್ತಾಯ್ತಲ್ಲ. ಹಾಗಾದರೆ ಈಗ ಒಂದು ವೆಯ್ಟ್, ಹೊಸ ವೆಯ್ಟ್ ಎಷ್ಟು ಅಂತ, ಅದು ಫಾರ್ಮುಲಾ ಏನಿದೆ, ಬಿ ಆಫ್ ದಿ ಒರಿಜಿನಲ್ ಕ್ವಾಂಟಿಟಿದು. ಸೊ ಒರಿಜಿನಲ್ ವೆಯ್ಟ್ ಎಷ್ಟು 56.7 ಇದೆಯಲ್ಲ, ಅದನ್ನು ತಗೋಬೇಕು. ಮತ್ತು ಇಲ್ಲಿ ದಿ ಫ್ಯಾಕ್ಟರ್ ಮಲ್ಟಿಪ್ಲೈಯಿಂಗ್ ರೇಷಿಯೋಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕಂತ ಹೇಳಿದ್ದಾರೆ. ಅದರ ಬದಲು ಈಸಿಯೆಸ್ಟ್ ಮೆಥಡ್, ಈಗ ರೌನಕ್ದು ವೆಯ್ಟ್ ಇದೆಯಲ್ಲ, ಅದು ಒರಿಜಿನಲ್ ವೆಯ್ಟ್ನ ನಾನು W1 ಅಂತ ಕಾಲ್ ಮಾಡ್ತೇನೆ. 56.7 kg ಇದ್ದಾನೆ. ಈಗ ನ್ಯೂ ವೆಯ್ಟ್ ಎಷ್ಟಾಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಈ ರೇಷಿಯೋ ಒಂದು ವೆಯ್ಟ್ ರೆಡ್ಯೂಸ್ ಮಾಡಿಕೊಂಡಿರೋ ವೆಯ್ಟ್ ಎಷ್ಟು 7:6. ಸೊ ವೆಯ್ಟದು ರೆಡ್ಯೂಸಿಂಗ್ ವೆಯ್ಟ್ ಅಲ್ವಾ. ಸೊ ಇದು ರೇಷಿಯೋಸು, ರೆಡ್ಯೂಸಿಂಗ್ ವೆಯ್ಟ್ ರೇಷಿಯೋ ಈಕ್ವಲ್ ಟು 7:6. ಒರಿಜಿನಲ್ ವೆಯ್ಟ್ ಆಫ್ ರೌನಕ್ದು W1, ಇದು ನ್ಯೂ ವೆಯ್ಟ್. ಈ ರೆಡ್ಯೂಸಸ್ ಇಸ್ ವೆಯ್ಟ್ ಇನ್ ದಿ ರೇಷಿಯೋ 7:6. ಸೊ ನ್ಯೂ ವೆಯ್ಟ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಈ ರೇಷಿಯೋ ಬರಿಬೇಕಾದ್ರೆ ವೆಯ್ಟ್ ಒಂದು ಗ್ರೂಪ್ ಇರಬೇಕು. ವೆಯ್ಟ್ದು ಫಸ್ಟು ಒರಿಜಿನಲ್ ವೆಯ್ಟ್ ಮತ್ತು ಹೊಸ ವೆಯ್ಟ್, ಇದು ಗೊತ್ತಾಯ್ತಲ್ಲ. ಹೊಸ ವೆಯ್ಟು ಎಷ್ಟು ಅಂತ ಗೊತ್ತಿಲ್ಲ, ನ್ಯೂ ವೆಯ್ಟು. ರೇಷಿಯೋ ಎಷ್ಟಿದೆ, ರೆಡ್ಯೂಸಿಂಗ್ ವೆಯ್ಟ್ ರೇಷಿಯೋ 7:6 ಇದೆ. ಸೊ 7:6, ಇದನ್ನು ರೆಡ್ಯೂಸ್ ಮಾಡಿಕೊಂಡಾಗ ಅವನಿಗೆ ಹೊಸ ವೆಯ್ಟ್ ಬಂದಿದೆ ಇದೆ. ಸೊ ಇದು ಫೈಂಡ್ ಔಟ್ ಮಾಡಬೇಕು ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. W2 ಈಕ್ವಲ್ ಟು 6 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. 6 × 56.7 ಡಿವೈಡೆಡ್ ಬೈ 7. ಸೊ ಈಕ್ವಲ್ ಟು 6 × 567 ಡಿವೈಡೆಡ್ ಬೈ 7 × 10. ಸೊ 3 2s 5 2s. ನೆಕ್ಸ್ಟ್ ಇಲ್ಲಿ 7 8s 56, 7 7s 49, 7 8s 56, 7 1s 7. ಸೊ ಈಕ್ವಲ್ ಟು 3 1s 3, 3 8s 24 ಡಿವೈಡೆಡ್ ಬೈ 5. ಸೊ 5 243 ಅಂತ ಹೇಳಿದ್ರೆ 5 4s 20, 43, 5 8s 40, 3 ಡೆಸಿಮಲ್ ಪಾಯಿಂಟ್ ಇಟ್ಟು 0 ಹಾಕ್ಕೊಳ್ಳಿ, 5 6 30. ಸೊ 48.6 kg ನ್ಯೂ ವೆಯ್ಟ್ ಎಷ್ಟಾಯಿತು ಇವಾಗ W2ದು ನ್ಯೂ ವೆಯ್ಟ್ 48.6 kg, ಗೊತ್ತಾಯ್ತಲ್ಲ. ಸೊ ಹಿ ರೆಡ್ಯೂಸಸ್ ಈಸ್ ಅ ವೆಯ್ಟ್ ಇನ್ ದ ರೇಷಿಯೋ 7:6. ಇಫ್ ಹಿ ರೆಡ್ಯೂಸಸ್ ಅಂದರೆ ಅವನು 7:6ಗೆ ರೇಷಿಯೋ ಆ ವೆಯ್ಟನ್ನು ರೆಡ್ಯೂಸ್ ಮಾಡಿಕೊಂಡ್ರೆ, ಗೊತ್ತಾಯ್ತಲ್ಲ. 56.7 kg ಇದೆಯಲ್ಲ, ಅದು ಆ ರೇಷಿಯೋ ಬಂದು 56.7 kg ಇರೋದು ಒರಿಜಿನಲ್ ವೆಯ್ಟ್ ಇದು. ಅದು ಇವಾಗ ಮತ್ತು ಹೊಸ ವೆಯ್ಟ್ ಇದು, ಗೊತ್ತಾಯ್ತಲ್ಲ. ಎರಡೂ ಒಂದು ಗ್ರೂಪ್ ಮಾಡ್ಕೋಬೇಕು ವೆಯ್ಟ್. ಇವಾಗ ಆ ವೆಯ್ಟನ್ನು ಅವನು ರೆಡ್ಯೂಸ್ ಮಾಡ್ಕೋತಾನೆ, ಅಂದರೆ 7 ಇರೋದನ್ನು 6ಗೆ ರೆಡ್ಯೂಸ್ ಮಾಡಿಕೊಂಡ. ಇದು ರೇಷಿಯೋನಲ್ಲಿ 7:6ಗೆ. ಇದು ಒರಿಜಿನಲ್ ಆಗುತ್ತೆ, ಇದು ನ್ಯೂ ಆಗುತ್ತೆ. 7ಇಂದ 6ಗೆ ರೆಡ್ಯೂಸ್ ಮಾಡ್ಕೊಂಡ. ಇಫ್ ಈ ರೆಡ್ಯೂಸಸ್ ಅಂದರೆ ಮಾಡಿಕೊಂಡ್ರೆ ಮುಂದೆ 7 ಅಂದರೆ ಸ್ವಲ್ಪ ರೆಡ್ಯೂಸ್ ಮಾಡಿಕೊಂಡ್ರೆ ಹೊಸ ವೆಯ್ಟ್ ಎಷ್ಟಾಗುತ್ತೆ ಅಂದರೆ, ಸೊ 48.6 kg ಬರ್ತಾನೆ ಹೊಸ ವೆಯ್ಟ್ ಅಂತ ಅರ್ಥ ಅದು. ನೆಕ್ಸ್ಟ್ ಪ್ರಾಬ್ಲಮ್, ನೆಕ್ಸ್ಟ್ ಹೆಡ್ಡಿಂಗ್ ಅಪ್ಲಿಕೇಶನ್ಸ್. ಎಕ್ಸಾಂಪಲ್ 1, ಸಿಂಪ್ಲಿಫೈ ದಿ ರೇಷಿಯೋ 1/3 1/3 1/8 1/6 ಅಂತ ಕೊಟ್ಟಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡಬೇಕು. ಹೇಗೆ ಮಾಡಬೇಕಂತ ಹೇಳಿದ್ರೆ,
ಫಸ್ಟು ಇಲ್ಲಿ ನೋಡಿ 1/3 ಇಷ್ಟು 1/8 ಇಷ್ಟು 1/6 ಅಂತ ಇದೆ. ಇದಿಷ್ಟುದು ಎಲ್ ಸಿ ಎಮ್ ತಗೋಬೇಕು. ಸೊ ಫಸ್ಟ್ ಮಿನಿಮಮಿಂದ ಹೋಗೋಣ. 3, 6, 8. ಸೊ 3 ಫಸ್ಟು 2 ತೊಗೊಳ್ಳೋಣ, ಯಾಕಂದರೆ 2 ಕ್ಯಾನ್ಸಲ್ ಆಗುತ್ತಲ್ಲ. ಮಿನಿಮಮ್ಮಿಂದ ಎಲ್ ಸಿ ಎಮ್ ತೆಗಿಬೇಕು. 3 ಹಾಗೆ ಬರ್ಕೊಳ್ಳಿ, 2ಗೆ ಕ್ಯಾನ್ಸಲ್ ಆಗಲ್ಲ ಅದು. 2 3s 2 4s. ನೆಕ್ಸ್ಟು 3 3 1s 3 1s ಇದು 4. ನೆಕ್ಸ್ಟು 4 ಸೊ ಓಕೆ 4 3s 12, 12 2s 24. ಸೊ ಎಲ್ ಸಿ ಎಮ್ ಆಫ್ 2 3 4 ಇಸ್ ಎಷ್ಟಾಯಿತು? 24. ಸೊ 24 ಎಲ್ ಸಿ ಎಮ್ ಆಗುತ್ತಲ್ಲ. ಸೊ 1/3 ಇಂಟು ಇಲ್ಲಿ ನಮಗೆ 24 ಆಗಬೇಕು. ಸೊ 8 ಹಾಕ್ಕೊಂಡ್ರೆ 24 ಆಗುತ್ತೆ. ಸೊ ಇಲ್ಲೂ 8 ಹಾಕೋಣ, ಗೊತ್ತಾಯ್ತಲ್ಲ. ಸೊ ಇವ್ರೇನು ಮಾಡಿರೋದು, ಎಲ್ಲ ಕಡೆನೂ 24 ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದಾರೆ, ಗೊತ್ತಾಯ್ತಲ್ಲ. 1 × 24/3 ಇಷ್ಟು. ಓಕೆ, ನಾವು ಹಾಗೆ ಮಾಡೋಣ. ಸೊ 1/3 ಇಂಟು 24 ಇಷ್ಟು 1/8 ಇಂಟು ಎಲ್ ಸಿ ಎಮ್ ಇಷ್ಟು 1/6 ಇಂಟು ಎಲ್ ಸಿ ಎಮ್. ಸೊ 3 8s 24, 8 3s 24, 6 4s 24. ಸೊ ಅಲ್ಲಿಗೆ ರೇಷಿಯೋಸ್ ಏನಾಗುತ್ತೆ? 8:3:4. ಸಿಂಪ್ಲಿಫೈ ದಿ ರೇಷಿಯೋ ಅಂತ ಹೇಳಿದ್ರೆ, ರೇಷಿಯೋ ಫೈಂಡ್ ಔಟ್ ಮಾಡಬೇಕಾದ್ರೆ ಇದಾಗುತ್ತೆ 8:3:4. ನೆಕ್ಸ್ಟ್ ಎಕ್ಸಾಂಪಲ್ 2. The ratio of the number of boys to the number of girls in a school of 720 students is 3:5. ಅಂದರೆ ಇವಾಗ ಒಂದು ಸ್ಕೂಲ್ನಲ್ಲಿ 720 ಸ್ಟೂಡೆಂಟ್ಸ್ ಇದ್ದಾರೆ. ಒಂದು ಸ್ಕೂಲ್ನಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಸ್ಕೂಲ್ ಈಸ್ 720 ಸ್ಟೂಡೆಂಟ್ಸ್. ಸೊ ಇದರಲ್ಲಿ ರೇಷಿಯೋ ಆಫ್ ದಿ ನಂಬರ್ ಆಫ್ ಬಾಯ್ಸ್ ಟು ದಿ ನಂಬರ್ ಆಫ್ ಗರ್ಲ್ಸ್. ಸೊ ನಂಬರ್ ಆಫ್ ಬಾಯ್ಸ್ ಟು ದಿ ನಂಬರ್ ಆಫ್ ಗರ್ಲ್ಸ್ ಎಷ್ಟು ಅಂತ ಹೇಳಿದ್ರೆ 3:5. 3:5 ಅಂತ ಇಟ್ಕೊಳ್ಳೋಣ. ಇಫ್ 18 ನ್ಯೂ ಗರ್ಲ್ಸ್ ಆರ್ ಅಡ್ಮಿಟೆಡ್ ಇನ್ ದಿ ಸ್ಕೂಲ್. ಸೊ ಈಗ 18 ಜನ ಗರ್ಲ್ಸ್ ಅಡ್ಮಿಟ್ ಆದರು ಸ್ಕೂಲ್ಗೆ. ಫೈಂಡ್ ಹೌ ಮೆನಿ ನ್ಯೂ ಬಾಯ್ಸ್ ಮೇ ಬಿ ಅಡ್ಮಿಟೆಡ್ ಸೊ ದಟ್ ದಿ ರೇಷಿಯೋ ಆಫ್ ದಿ ನಂಬರ್ ಆಫ್ ಬಾಯ್ಸ್ ಟು ದಿ ನಂಬರ್ ಆಫ್ ಗರ್ಲ್ಸ್ ಮೇ ಚೇಂಜ್ ಟು 2:3. ಅಂದರೆ ಇಲ್ಲಿ ಗರ್ಲ್ಸ್ ಎಷ್ಟು ಜನ ಆ್ಯಡಪ್ ಆದರು ಅಂತ ಹೇಳಿದ್ರೆ 18 ಆ್ಯಡಪ್ ಆಗಿದ್ದಾರೆ. ಮತ್ತು ಇಲ್ಲಿ ನಂಬರ್ ಆಫ್ ಬಾಯ್ಸ್ ಎಷ್ಟು ಜನ ಆ್ಯಡಪ್ ಆಗ್ತಾರೆ. ಸೊ ಈಗ ಚೇಂಜ್ ಆಗುತ್ತೆ ರೇಷಿಯೋ, 2:3ಗೆ ಚೇಂಜ್ ಆಯಿತು ರೇಷಿಯೋ. ಹಾಗಾದರೆ ಬಾಯ್ಸ್ ಎಷ್ಟು ಜನ ಆ್ಯಡಪ್ ಆಗಿದ್ದಾರೆ ಅಂತ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಇಫ್ ಅಂದರೆ ಮುಂದೆ, ಅಕಸ್ಮಾತ್ ಮುಂದೆ 18 ನ್ಯೂ ಗರ್ಲ್ಸ್ ಆರ್ ಅಡ್ಮಿಟೆಡ್ ಇನ್ ದಿ ಸ್ಕೂಲ್ಗೆ 18 ಜನ ಹುಡುಗಿಯರು ಜಾಯ್ನ್ ಆದರೆ ಅಂತ ಕೇಳಿದ್ದಾರೆ, ಗೊತ್ತಾಯ್ತಲ್ಲ. ಆಗಿದ್ದಾರೆ ಅಂತಿಲ್ಲ, ಇಫ್ ಅಂತ ಇದೆ ನೋಡಿ. ವೆನ್, ಇಫ್ ಅದೆಲ್ಲ ಅಂದರೆ ಮುಂದೆ ಫ್ಯೂಚರ್ ಇದು. ಫೈಂಡ್ ಹೌ ಮೆನಿ ನ್ಯೂ ಬಾಯ್ಸ್ ಮೇ ಬಿ ಅಡ್ಮಿಟೆಡ್ ಸೊ ದಟ್ ದಿ ಅಂದರೆ ಅಲ್ಲಿಗೆ ಮೇ ಬಿ ಅಂದರೆ ಮುಂದೆ, ಗೊತ್ತಾಯ್ತಲ್ಲ. ಸೊ ಇನ್ನು ಎಷ್ಟು ಮಂದಿ ಬಾಯ್ಸ್ ಅಡ್ಮಿಷನ್ ಆಗ್ತಾರೆ, ಆವಾಗ ರೇಷಿಯೋ ಏನಾಗುತ್ತೆ? ಮೇ ಚೇಂಜ್ ಟು ಅಂತ ಹೇಳ್ತಾ ಇದ್ದಾರೆ. 2:3ಗೆ ಚೇಂಜ್ ಆಗುತ್ತೆ ಅವಾಗ ರೇಷಿಯೋ, ಗೊತ್ತಾಯ್ತಲ್ಲ. ಒಂದು ಅಂದಾಜಿನ ಪ್ರಕಾರ ಹೇಳ್ತಾ ಇರೋದು, ಹೀಗಾದರೆ ಹೀಗಾಗತ್ತೆ ಅಂತ. ಓಕೆ, ಈಗ ರೇಷಿಯೋ ಆಫ್ ದಿ ನಂಬರ್ ಆಫ್ ಬಾಯ್ಸ್ ಟು ದಿ ನಂಬರ್ ಆಫ್ ಗರ್ಲ್ಸ್ನ ನಾವೇನು ಮಾಡೋಣ? 3:5 ಅಂತ ಬರೆಯೋಣ ಇಲ್ಲಿ. ಈಗ ಸಮ್ ಆಫ್ ದಿ ರೇಷಿಯೋಸ್ ಎಷ್ಟಾಗುತ್ತೆ? ರೇಷಿಯೋಸ್ದು ಸಮ್ ಮಾಡಬೇಕು. 3 + 5 ಮಾಡಿದರೆ 8 ಆಗುತ್ತೆ. ಸೊ ದಿ ನಂಬರ್ ಆಫ್ ಬಾಯ್ಸ್ ಇನ್ ದಿ ಸ್ಕೂಲ್. ಸೊ ನಮ್ಮ ಸ್ಕೂಲ್ನಲ್ಲಿ ನಂಬರ್ ಆಫ್ ಬಾಯ್ಸ್ ಎಷ್ಟಿದ್ದಾರೆ ಫೈಂಡ್ ಔಟ್ ಮಾಡಬೇಕಲ್ಲ. ಅದಕ್ಕೆ ಏನು ಮಾಡೋಣ? ಬಾಯ್ಸಿಗೆ ಈಗ ಇದು ರೇಷಿಯೋ ಸಮ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು? ರೇಷಿಯೋದು ಸಮ್ ಆಫ್ ದಿ ರೇಷಿಯೋಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅವಾಗ ಎಷ್ಟು ಬರುತ್ತೆ? 8 ಬರುತ್ತೆ. 3 + 5 ಅಂದರೆ 8 ಆಯಿತು. ಈಗ ಸೆಕೆಂಡ್ ಪಾಯಿಂಟ್ ಏನು ಮಾಡಬೇಕು? ನಂಬರ್ ಆಫ್ ಬಾಯ್ಸ್ ಇನ್ ದಿ ಸ್ಕೂಲ್. ಸೊ ಬಾಯ್ಸ್ ಎಷ್ಟು ಅಂತ, ನಂಬರ್ ಆಫ್ ಬಾಯ್ಸ್ ಇನ್ ದಿ ಸ್ಕೂಲ್ ಫೈಂಡ್ ಔಟ್ ಮಾಡಬೇಕು. ಇನ್ ದಿ ಸ್ಕೂಲ್. ಸೊ ಅಲ್ಲಿಗೆ 3 ಇಂಟು, ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಸ್ 720 ಡಿವೈಡೆಡ್ ಬೈ ಸಮ್ ಆಫ್ ದಿ ರೇಷಿಯೋ ಈಸ್ 8. 3 ಎಲ್ಲಿಂದ ಬಂತು ಅಂದರೆ ಬಾಯ್ಸ್ದು ರೇಷಿಯೋ 3. ಸೊ ಈಕ್ವಲ್ ಟು ಇದು 7 9s 8 9s 72. ಇಲ್ಲಿ 0 ಇದೆಯಲ್ಲ, 0 ತಗೊಳ್ಳಿ.
ಅಲ್ಲಿಗೆ 8 90s 720 ಆಗುತ್ತೆ. ಸೊ 9 3s 27. ಅಲ್ಲಿಗೆ 270. ನಂಬರ್ ಆಫ್ ಬಾಯ್ಸ್ ಇನ್ ದಿ ಸ್ಕೂಲ್ ಎಷ್ಟಿದ್ದಾರೆ ಅಂದರೆ 270 ಇದ್ದಾರೆ. ಈಗ ನಂಬರ್ ಆಫ್ ಗರ್ಲ್ಸ್ನ ಫೈಂಡ್ ಔಟ್ ಮಾಡೋಣ. ಇವಾಗ ಇದರಲ್ಲೇ ನಂಬರ್ ಆಫ್ ಗರ್ಲ್ಸ್ ಇನ್ ದಿ ಸ್ಕೂಲ್ ಎಷ್ಟು ನಂಬರ್ ಆಫ್ ಗರ್ಲ್ಸ್ ರೇಷಿಯೋದು 5 ಇಂಟು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಸ್ 720 ಡಿವೈಡ್ ಬೈ ಸಮ್ ಆಫ್ ದಿ ರೇಷಿಯೋ ಈಸ್ 8. ಸೊ 8 ಇಂಟು 90 ಮಾಡಿದರೆ 720 ಆಗುತ್ತೆ. 5 9s ಅಥವಾ 9 5s ಅಂದರೆ 45. ಇಲ್ಲಿ 0 ಇದೆ, 0 ಹಾಕ್ಕೊಳ್ಳಿ. ಸೊ ನಂಬರ್ ಆಫ್ ಗರ್ಲ್ಸ್ ಇನ್ ದಿ ಸ್ಕೂಲ್ ಈಸ್ 450 ಇದು. ಸೊ ಇವಾಗ 720 ಸ್ಟೂಡೆಂಟ್ಸ್ ಇದ್ದಾರೆ. ಬಾಯ್ಸ್ ಮತ್ತು ಗರ್ಲ್ಸ್ ರೇಷಿಯೋ 3:5 ಆಯಿತು. ಈಗೇನು ಮಾಡಬೇಕು, ಅಲ್ಲಿಗೆ ನಂಬರ್ ಆಫ್ ಬಾಯ್ಸ್ ಇನ್ ದಿ ಸ್ಕೂಲ್ ಎಷ್ಟಿದ್ದಾರೆ 270 ಇದ್ದಾರೆ. ನಂಬರ್ ಆಫ್ ಗರ್ಲ್ಸ್ ಇನ್ ದಿ ಸ್ಕೂಲ್ ಎಷ್ಟಿದ್ದಾರೆ ಸ್ಕೂಲ್ನಲ್ಲಿ 450 ಇದ್ದಾರೆ. ಇವಾಗ ಇಲ್ಲಿ 18 ಗರ್ಲ್ಸ್ ಅಡ್ಮಿಟ್ ಆದರೆ ಮುಂದೆ ಫ್ಯೂಚರಲ್ಲಿ, ಸೊ 450 ಪ್ಲಸ್ 18 ಎಷ್ಟಾಗುತ್ತೆ, ಸೊ ಅಲ್ಲಿಗೆ 468 ಗರ್ಲ್ಸ್ ಆದರು. ಬಾಯ್ಸ್ ಎಷ್ಟು ಜನ ಆ್ಯಡಪ್ ಆಗ್ತಾರೆ ಗೊತ್ತಿಲ್ಲ, ಅದು ಗೊತ್ತಾಯ್ತಲ್ಲ, ಬಾಯ್ಸ್ ಎಷ್ಟು ಅಂತ ಗೊತ್ತಿಲ್ಲ. ಮತ್ತು ರೇಷಿಯೋ ಇವಾಗ ಎಷ್ಟಾಗ್ಬೋದು ಅಂತ ಹೇಳಿದ್ರೆ 2:3ಗೆ ಬರುತ್ತೆ, ಗೊತ್ತಾಯ್ತಲ್ಲ. ಹಾಗಾದರೆ ನಂಬರ್ ಆಫ್ ಬಾಯ್ಸ್ ಎಷ್ಟು ಜನ ಆ್ಯಡಪ್ ಆಗಿದ್ದಾರೆ ನಾವು ಹೇಳಬೇಕು, ಅಡ್ಮಿಟ್ ಆಗಿದ್ದಾರೆ ಅಂತ, ಗೊತ್ತಾಯ್ತಲ್ಲ. ಬಾಯ್ಸ್ದು ರೇಷಿಯೋ ಎಷ್ಟು 270 + 6 ಡಿವೈಡೆಡ್ ಬೈ ನ್ಯೂ ಅಡ್ಮಿಷನ್ದು, ಇವಾಗ ಗೊತ್ತಾಯ್ತಲ್ಲ. ಥರ್ಡಲ್ಲಿ ನ್ಯೂ ಅಡ್ಮಿಷನ್ನು. ಸೊ ಇದು 468 ಗರ್ಲ್ಸ್. ಈಗ ರೇಷಿಯೋ ಏನಾಗಿದೆ 2/3 ಆಗಿದೆ. ಸೊ ಈಗ ಮಲ್ಟಿಪ್ಲಿಕೇಶನ್ ಮಾಡೋಣ. 7 3s 21ಗೆ 1 ಟು ಕ್ಯಾರಿ, 3 2s 6 6 7 8 ಪ್ಲಸ್ 3x ಈಕ್ವಲ್ ಟು, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 8 2s 16ಗೆ 6 1 ಕ್ಯಾರಿ, 2 6s 12 12 + 1 is 13ಗೆ 3 1 ಕ್ಯಾರಿ, 2 4s 8 8 + 1 is 9. 3x ಈಕ್ವಲ್ ಟು 936. ಈ 8 10 ಇದೆಯಲ್ಲ, ಅದು ಈ ಕಡೆ ಶಿಫ್ಟ್ ಮಾಡಿದ್ರೆ -8 10 ಆಗುತ್ತೆ. ಸೊ 936 - 8 10 6 to 126 ಆಯಿತು. ಸೊ x ಈಕ್ವಲ್ ಟು 126 ಡಿವೈಡೆಡ್ ಬೈ 3 ಮಾಡಬೇಕು. ಸೊ 3 4s 3 2s, ಸೊ 42. ಸೊ x ಈಕ್ವಲ್ ಟು 42. ಅಲ್ಲಿಗೆ ಸೊ ಬಾಯ್ಸ್ ಎಷ್ಟು ಜನ ಅಡ್ಮಿಟ್ ಆಗಬೇಕಂದ್ರೆ 42. ಹೆನ್ಸ್ ದಿ ನಂಬರ್ ಆಫ್ ನ್ಯೂ ಬಾಯ್ಸ್ ಅಡ್ಮಿಟೆಡ್ 42. ಸೊ x ಈಕ್ವಲ್ ಟು 42 ಬಾಯ್ಸ್ ಅಡ್ಮಿಟ್ ಆಯಿತು ಅಂತ ಹೇಳಿದ್ರೆ ರೇಷಿಯೋ 2:3 ಬರುತ್ತೆ, ಗೊತ್ತಾಯ್ತಲ್ಲ. ಹಾಗೆ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ವರ್ಸ್ ರೇಷಿಯೋ ಮಾಡೋಣ.